ಎಲ್ಲರಿಗೂ ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಅದು ಆಗಸ್ಟ್ 15 ಭಾನುವಾರ. ಭಾರತದಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯ ಸಂಭ್ರಮ ಮನೆ ಮಾಡಿತ್ತು. ಆದರೆ ಆ ದೇಶದಲ್ಲಿ ಹಾಗಿರಲಿಲ್ಲ. ಅಲ್ಲಿ ಇದ್ದ ಸ್ವಾತಂತ್ರ್ಯವು ಕಳೆದು ಹೋಗುವ ಕ್ಷಣಗಳು ಹತ್ತಿರ ಬರ್ತಾ ಇದ್ದವು. ಮಹಿಳಾ ಸ್ವಾತಂತ್ರ್ಯ ಮರೆಯಾಗುವ ಸಮಯ ಬರ್ತಾ ಇತ್ತು. ಧಾರ್ಮಿಕ ಭಯೋತ್ಪಾದಕರು ಆ ದೇಶವನ್ನು ತಮ್ಮ ಕಪಿಮುಷ್ಟಿಗೆ ತೆಗೆದುಕೊಳ್ಳುವುದಕ್ಕೆ ಸನ್ನದ್ಧರಾಗಿದ್ದರು. ಆದರೆ ಆ ಮಹಿಳೆಗೆ ಆ ವಿಚಾರ ಗೊತ್ತೇ ಇರಲಿಲ್ಲ. ಆಕೆಯ ಹೆಸರು ಶುಕ್ರಿಯಾ ರಜಾಕ್ ಜಿ. 1970ರಲ್ಲಿ ಜನಿಸಿದ ಶುಕ್ರಿಯಾ ಪಾಕಿಸ್ತಾನದ ಮಹಿಳಾ ಸ್ವಾತಂತ್ರ್ಯದ ಪ್ರತೀಕವಾಗಿದ್ದರು. ಆ ಹೆಣ್ಣು ಮಗಳು ಸಂಸತ್ ಸದಸ್ಯರೇ ಆಗಿದ್ದರು. ಹಾಗೆಯೇ ಅಫ್ಘಾನ್ ಸರ್ಕಾರದಲ್ಲಿ ಆಕೆ ಸಚಿವೆಯಾಗಿದ್ದರು. ಅದರಂತೆ ನಾರ್ವೆ ದೇಶದ ರಾಯಭಾರಿಯಾಗಿ ಕೂಡ ಕೆಲಸ ಮಾಡಿದರು. ಆಕೆಗೆ ಗೊತ್ತೇ ಇರಲಿಲ್ಲ. ಯಾವುದೋ ಕ್ಷಣದಲ್ಲಿ, ಯಾವುದೋ ಒಂದು ಸಂದರ್ಭದಲ್ಲಿ ಕಾಬೂಲ್ ತಾಲಿಬಾನ್ಗಳ ವಶಕ್ಕೆ ಒಳಗಾಗತ್ತೆ ಅನ್ನೋದು ಅವ್ರಿಗೆ ಗೊತ್ತಿತ್ತು. ಆದರೆ ಆ ಸಮಯ ಅಷ್ಟು ಬೇಗ ಬರುತ್ತೆ ಅಂತ ಅವರು ಅಂದ್ಕೊಂಡಿರಲಿಲ್ಲ. ಅವರು ಮೊದಲು ಯೋಚಿಸಿದಂತೆ ತನ್ನ ಗಂಡನ ಜೊತೆಗೆ ಟರ್ಕಿ ಪ್ರವಾಸಕ್ಕೆ ಹೊರಟಿದ್ದರು. ಅವರು ಹೇಳೋ ಪ್ರಕಾರ ಮನೆಯಿಂದ ಹೊರಟಾಗ ಎಲ್ಲ ಬ್ಯಾಂಕ್ಗಳ ATMಗಳಲ್ಲಿ ಸಾಲು ಸಾಲು ಜನ ಕಾಣ್ತಾ ಇದ್ದರು. ಏನಾಗಿದೆ ನನ್ನ ದೇಶಕ್ಕೆ? ಯಾಕೆ ನನ್ನ ಜನ ಹೊರಗೆ ಬಂದಿದ್ದಾರೆ? ಯೋಚಿಸತೊಡಗಿದರು ಶುಕ್ರಿಯಾ. ಹಾಗೆ ಯೋಚಿಸ್ತಾ ಅವರು ವಿಮಾನ ನಿಲ್ದಾಣಕ್ಕೆ ಬಂದರು. ಹಮೀದ್ ಕರ್ಜಾಯ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಅಲ್ಲಿ ಬಂದು ನೋಡಿದರೆ ಹಲವಾರು ಸಂಸತ್ ಸದಸ್ಯರು, ರಾಜತಾಂತ್ರಿಕರು ಎಲ್ಲರೂ ಕೂಡ ಅಲ್ಲಿ ನೆರೆದಿದ್ದರು. ಎಲ್ಲರೂ ಕೂಡ ದೇಶವನ್ನು ಬಿಡುವ ಸ್ಥಿತಿಯಲ್ಲಿದ್ದರು. ಈ ಮಾತನ್ನು ಹೇಳುವಾಗ ಆಕೆ ತನ್ನ ಮುಗ್ಧತೆಯನ್ನು ಪ್ರದರ್ಶಿಸ್ತಾರೆ. ಹಾಗೆಯೇ ಅವರು ಟರ್ಕಿಗೆ ಹೊರಟಿದ್ದರು. ಟರ್ಕಿಯ ವಿಮಾನವನ್ನು ಏರಿದ್ರು. ಮೊದಲೇ ಅವರ ಟಿಕೆಟ್ ಬುಕ್ ಆಗಿತ್ತು. ಶುಕ್ರಿಯಾ ಗಂಡನ ಜೊತೆಗೆ ವಿಮಾನದ ಒಳಗಡೆ ಹೋಗಿ ಕುಳಿತರು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವಿಮಾನ ಆಕಾಶದತ್ತ ನೆಗೆಯಬೇಕಿತ್ತು. ಆದರೆ ಸ್ವಲ್ಪ ಮೊದಲೇ ಅಲ್ಲಿನ ಪೈಲಟ್ ಅನೌನ್ಸ್ ಮಾಡಿದ್ರು, ಕೆಲವು ಬಂದೂಕುಧಾರಿಗಳು ವಿಮಾನದತ್ತ ಬರ್ತಿದ್ದಾರೆ, ಆದ್ದರಿಂದ ಈ ವಿಮಾನ ಹೊರಡಲ್ಲ ಅಂತ ಹೇಳಿ ಅವರು ಆ ವಿಮಾನದ ಎಲ್ಲ ಲೈಟ್ಗಳನ್ನು ಆಫ್ ಮಾಡಿಬಿಟ್ರು. ಆಗ ಆ ಭಯಾನಕ ಸ್ಥಿತಿಯ ಅರಿವು ಆ ಹೆಣ್ಣು ಮಗಳಿಗೆ ಮತ್ತು ಅವಳ ಗಂಡನಿಗೆ ಆಗಿತ್ತು. ಅವರಿಬ್ಬರು ಆಲೋಚನೆ ಮಾಡಿದ್ರು, ಈ ರಾತ್ರಿಯನ್ನು ನಾವು ಈ ವಿಮಾನದಲ್ಲೇ ಕಳೆಯೋಣ, ವಿಮಾನ ಸೇಫ್ ಆಗಿರುತ್ತೆ ಅಂತ. ಸರಿ, ರಾತ್ರಿ ಆಗ್ತಾ ಇತ್ತು. ಎಲ್ಲೋ ಗುಂಡಿನ ಸದ್ದುಗಳು ಕೇಳ್ತಾ ಇದ್ವು, ಎಲ್ಲೋ ಅರಚಾಟಗಳು ಕೇಳ್ತಾ ಇದ್ವು, ಎಲ್ಲೋ ಜನಗಳ ಓಡಾಟ ಕೇಳ್ತಾ ಇತ್ತು. ಈ ಹೆಣ್ಣು ಮಗಳಿಗೆ ಭಯ ಭಯ ಭಯ. ಯಾಕೆಂದರೆ ತಾಲಿಬಾನಿಗಳು ಏನು ಅನ್ನುವುದು ಅರಿವು ಆ ಶುಕ್ರಿಯಾ ಅವರಿಗೆ ಇತ್ತು. 2014ರಲ್ಲೇ ಅವರ ಮೇಲೆ ಆತ್ಮಹತ್ಯಾ ದಾಳಿ ನಡೆದಿತ್ತು. ಆ ಸಂದರ್ಭದಲ್ಲಿ ಇವರ ಜೊತೆ ಇದ್ದ 4 ಸುನಿಗಿದ್ದರು. ಶುಕ್ರಿಯಾ ಉಳಿದುಕೊಂಡಿದ್ದರು. ಯಾಕೆಂದರೆ 2003ರಿಂದಲೇ ಅವರು ಈ ತಾಲಿಬಾನಿ ವಿರೋಧಿ ಪ್ರಚಾರವನ್ನು ಮಾಡ್ತಾ ಜನರನ್ನು ಸಂಘಟಿಸ್ತಿದ್ದರು ಶುಕ್ರಿಯಾ. ಹಾಗೆಯೇ ಒಂದು ಅಲ್ಲಿ ಸಂವಿಧಾನ ಹೇಗಿರಬೇಕು, ಮಹಿಳೆಯರ ಹಕ್ಕು ಹೇಗಿರಬೇಕು ಅನ್ನೋದರ ಕುರಿತೆಲ್ಲ ಹೋರಾಟ ಮಾಡುತ್ತಾ ಬಂದ ಹೆಣ್ಣು ಮಗಳು ಅವಳು. ಅವಳಿಗೆ ಅನಿಸ್ತಾ ಇತ್ತು, ಆಯಿತು, ನನ್ನ ಬದುಕು ಮುಗೀತು, ಇಲ್ಲಿಗೆ ಗಂಡ ನಾನು ಇಬ್ಬರೂ ಕೂಡ ಸಾಯುವುದೊಂದೇ ಬಾಕಿ ಅಂತ. ಹೀಗೆ ಆಲೋಚಿಸ್ತಾ ಇದ್ದರೂ ಕೂಡ ಎಲ್ಲೋ ಒಂದು ಕಡೆ ಉಳಿಯುತ್ತೀವಿ ತಾವು ಅನ್ನಿಸ್ತಿತ್ತು ಅವರಿಗೆ. ಹಾಗೆಯೇ ಅದೇ ಸಂದರ್ಭದಲ್ಲಿ ಸ್ವಲ್ಪ ಹೊತ್ತಿಗೆ ಯಾವ ವಿಮಾನ ನಿಲ್ದಾಣ ಸೇಫ್ ಅಂದ್ಕೊಂಡಿದ್ರೋ ಅದು ಸೇಫ್ ಆಗಿರಲಿಲ್ಲ. ಅಲ್ಲಿಗೂ ಕೂಡ ತಾಲಿಬಾನ್ಗಳು ನುಗ್ಗುತ್ತಾ ಇದ್ದರು. ಆವಾಗ ತಕ್ಷಣ ಏನು ಮಾಡಬೇಕು ಅಂತ ಗೊತ್ತಾಗಿಲ್ಲ. ತಾಲಿಬಾನ್ಗಳು ಅವರಿದ್ದಲ್ಲಿಗೆ ಬಂದರು. ಮೊದಲು ಅವರ ಗಂಡನ ಮೇಲೆ ಅಟ್ಯಾಕ್ ಮಾಡಿದ್ರಂತೆ. ಎರಡನೇದಾಗಿ ಈ ಹೆಣ್ಣು ಮಗಳಿಗೆ ತಾಲಿಬಾನಿಗಳು ಹೊಡೆದರು, ಗುದ್ದಿದ್ರು, ಬಡಿದ್ರು.
ಅವರು ಅಲ್ಲಿಂದ ತಪ್ಪಿಸಿಕೊಂಡು ಓಡುವುದಕ್ಕೆ ಪ್ರಾರಂಭ ಮಾಡಿದರು. ಅಲ್ಲಿ ಕತ್ತಲೆ ಇತ್ತು, ರಾತ್ರಿ ಸಂಪೂರ್ಣವಾಗಿ ಕವಿದಿತ್ತು, ಒಬ್ಬರ ಮುಖ ಒಬ್ಬರಿಗೆ ಕಾಣ್ತಿರಲಿಲ್ಲ, ಯಾರು ಏನು ಅಂತ ಗೊತ್ತಾಗ್ತಿರಲಿಲ್ಲ, ಎಲ್ಲೋ ಕೂಗಾಟ, ಎಲ್ಲೋ ಅರ್ಚಾಟ, ಎಲ್ಲೋ ಓಡಾಟ. ಶುಕ್ರಿಯಾ ತನ್ನ ಗಂಡನನ್ನು ಕಣಿಯನ್ನು ಗಟ್ಟಿಯಾಗಿ ಹಿಡಿದುಕೊಂಡಳು. ಶುಕ್ರಿಯಾ ಮತ್ತು ಅವರ ಗಂಡ ಇಬ್ಬರೂ ಕೂಡ ತಮ್ಮ ಶಕ್ತಿ ಮೀರಿ ಓಡತೊಡಗಿದರು. ಓಡಿದರು. ಏರ್ಪೋರ್ಟಿಂದ ಹೊರಟರು. ಅಷ್ಟೊತ್ತಿಗೆ ಅವರ ಮೊಬೈಲ್ನಲ್ಲಿ ಮೆಸೇಜ್ ಬಂತು. ಅವಳ ಸ್ನೇಹಿತೆ ಒಂದು ಸಂದೇಶ ಕಳಿಸಿದರು, ತಾಲಿಬಾನಿಗಳು ನಿಮ್ಮ ಮನೆಯನ್ನು ನುಗ್ಗಿದ್ದಾರೆ, ನಿಮಗಾಗಿ ಹುಡುಕಾಟ ನಡೆಸಿದ್ದಾರೆ ಅಂತ. ಆಗ ಮನೆಗೆ ಹೋಗುವಂತೆಯೂ ಇಲ್ಲ, ಹೋಗೋದೆಲ್ಲಿ? ಹಾಗೆ ಓಡ್ತಾ ಒಬ್ಬರ ಪರಿಚಿತರ ಮನೆಯ ಹತ್ತಿರ ಇವರು ಹೋದರು. ಒಂದು ದಿನ ಕಳೀತು. ತಕ್ಷಣ ಏನು ಮಾಡಬೇಕು? ದೇಶ ಬಿಡುವುದೊಂದೇ ದಾರಿ, ಯಾರಿಗೆ ಹೇಳೋಣ ಯೋಚಿಸಿದರು. ಆಗ ತಕ್ಷಣ ಶುಕ್ರಿಯಾ ಅವರಿಗೆ ಹೊಳೆದಿದ್ದು 4 ವರ್ಷಗಳ ಹಿಂದೆ ಅವರಿಗೆ ಸ್ನೇಹಿತೆಯಾಗಿದ್ದ ಇಂಗ್ಲೆಂಡ್ನ ಸೆನೆಟರ್ ಒಬ್ಬರು ಅವರಿಗೆ ಮೆಸೇಜ್, ಡಬ್ಬಿ ಅಂತ ಅವರಿಗೆ ಮೆಸೇಜ್ ಕಳಿಸಿದ್ರು. ನನ್ನನ್ನು ಉಳಿಸಿ, ನಮ್ಮನ್ನು ಉಳಿಸಿ, ದಯವಿಟ್ಟು ಉಳಿಸಿ, ನಾವು ಸಾಯುತ್ತಿದ್ದೇವೆ, ನಮ್ಮನ್ನು ಉಳಿಸಿ, ಇವರು ನನ್ನನ್ನು ಉಳಿಸಲಾರರು, ನಮ್ಮನ್ನು ಕೊಂದು ಬಿಡ್ತಾರೆ, ಉಳಿಸಿ ಅಂತ. ಸೆನೆಟರ್ ಏನು ಮಾಡಬೇಕು ಅಂತ ಗೊತ್ತಾಗಿಲ್ಲ. ಅವರು ಎಲ್ಲ ಕಡೆಯಿಂದ ಪ್ರಯತ್ನ ಮಾಡಿದ್ರು. ಅಷ್ಟರ ಅವರಿಗೆ ಹೊಳೆದದ್ದು ಈ ವಿಚಾರವನ್ನು ಏನು ವಿದೇಶಿ ಸಚಿವ ಏನಿದ್ದಾರೆ ಇಂಗ್ಲೆಂಡ್ನ ತಾರಿಕ್ ಅಹ್ಮದ್ ಅವರಿಗೆ ಈ ವಿಷಯವನ್ನು ತಲುಪಿಸಿದ್ರು. ಅವರು ಇದೆಲ್ಲ ಗೊತ್ತಿತ್ತು ಅವರಿಗೆ. ಅವರು ಮನುಷ್ಯತ್ವ ಉಳ್ಳವರಾಗಿದ್ದರು. ಇವರನ್ನು ಹೊರಗೆ ಕರೆದುಕೊಂಡು ಬರುವುದು ಹೇಗೆ? ಪ್ಲ್ಯಾನ್ ಶುರುವಾಯಿತು, ಯೋಜನೆ ಶುರುವಾಯಿತು. ದಿನ ಕಳೀತಾ ಇತ್ತು, ಮೆಸೇಜ್ಗಳು ಬರ್ತಿರಲಿಲ್ಲ, ಯಾವ ಕ್ಷಣದಲ್ಲಿ ಏನು ಅಂತ ಗೊತ್ತಿರಲಿಲ್ಲ. ಈ ದಂಪತಿಗಳು ಒಂದೇ ಪ್ರದೇಶದಲ್ಲಿ ಒಂದೇ ಮನೆಯಲ್ಲಿ ಇರುವಂತೆ ಇರಲಿಲ್ಲ. ಯಾಕೆಂದರೆ ತಾಲಿಬಾನಿಗಳು ಅವರ ಹಿಂದೆ ಬಿದ್ದಿದ್ದರು. ತಾಲಿಬಾನಿಗಳ ಹೆಗಲ ಮೇಲೆ ಬಂದೂಕಿತ್ತು, ಅವರ ಹೃದಯ ಕಲ್ಲಾಗಿತ್ತು. ರಕ್ತವನ್ನು ಕಂಡು ಸಂತೋಷ ಪಡ್ತಾ ದೇವರ ಹೆಸರನ್ನು ಹೇಳುವ ದುಷ್ಟರು ಅವರಾಗಿದ್ದರು, ಕ್ರೂರಿಗಳು ಅವರಾಗಿದ್ದರು. ಹಾಗೆಯೇ ತಕ್ಷಣ ಆಲೋಚನೆ ಮಾಡಿದ್ಲು ಶುಕ್ರಿಯಾ. ಒಂದು ಮನೆಯಿಂದ ಒಂದು ಮನೆಗೆ ಹೋಗ್ತಾ ಆ ಮನೆಯಲ್ಲಿ ಯಾವುದೋ ಮೂಲೆಯಲ್ಲಿ ಅಡಗಿ ಕುಳಿತುಕೊತಾ ಇದ್ದರು. ಮುಂದಿನ ಕ್ಷಣ ಏನು ಅನ್ನುವುದು ಅವಳಿಗೆ ಗೊತ್ತಿರಲಿಲ್ಲ. ಬದುಕಿ ಉಳಿಯುವುದು ಕಷ್ಟ. ಅದರ ಜೊತೆಗೆ ಸಂದೇಶವನ್ನು ಇಂಗ್ಲೆಂಡ್ಗೆ ಕಳಿಸ್ತಾ ಅವರು ಕಾಯ್ತಾ ಇದ್ದರು. ನಂಬಿಕೆ ಉಳಿದಿರಲಿಲ್ಲ. ಹಾಗೆ ವಿದೇಶಿ ಕಚೇರಿಗೆ ಫೋನ್ ಮಾಡ್ತಾಯಿದ್ರು. ಆದರೆ ಯಾರು ಏನು ಯಾವುದೂ ಅವರಿಗೆ ಗೊತ್ತಿರಲಿಲ್ಲ. ಸುಲಭ ಆಗಿರಲಿಲ್ಲ ತಾಲಿಬಾನಿಗಳ ಕೈಯಿಂದ ತಪ್ಪಿಸಿಕೊಂಡು ದೇಶಾಂತರ ಹೋಗುವುದು. ಆದರೆ ಅವಳ ಮನಸ್ಸು ಗಟ್ಟಿಯಾಗಿತ್ತು, ಹೃದಯ ಗಟ್ಟಿಯಾಗಿತ್ತು. ಈ ದೇಶವನ್ನು ಬಿಟ್ಟು, ತಾನು ಹುಟ್ಟಿ ಬೆಳೆದ ದೇಶವನ್ನು ಬಿಟ್ಟು ಹೊರಟು ಬಿಡಬೇಕು, ಅದೊಂದೇ ಅವಳು ಬದುಕುಳಿಯೋದಕ್ಕೆ ದಾರಿಯಾಗಿತ್ತು. ಶುಕ್ರಿಯಾ ಈಗ ಮಾಡುವಾಗ ಡಬ್ಬಿ ತಮ್ಮ ಕಾರ್ಯಾಚರಣೆಯನ್ನು ಮುಂದುವರಿಸಿದರು. ಅಷ್ಟರಲ್ಲಿ ಇವರನ್ನು ಕರೆತರುವುದಕ್ಕೆಲ್ಲ ವ್ಯವಸ್ಥೆ ಆಯಿತು. ಆದರೆ ಫಾರಿನ್ ಆಫೀಸ್ನಿಂದ ಅವರಿಗೆ ಒಂದು ಸಂದೇಶ ಬಂತು. ಅದು 19ನೇ ತಾರೀಕು, 15, 16, 17, 18, 19 5ನೆಯ ದಿನ. ಅವರು ಹಗಲೆಲ್ಲ ಅಡಗಿ ಕುಳಿತು ರಾತ್ರಿ ಒಂದು ಮನೆಯಿಂದ ಇನ್ನೊಂದು ಮನೆಗೆ ಬದಲಾವಣೆ ಮಾಡ್ತಾ ಗೊತ್ತಿದ್ದವ್ರ ಹತ್ರ ಹೋಗ್ತಾ ಉಳಿತಾ ಇದ್ದರು. ಆದರೆ ತಾವು ಹೋಗೋರಲ್ಲಿ ಯಾರಾದರೂ ತಮ್ಮನ್ನು ತಾಲಿಬಾನಿಗಳಿಗೆ ವಹಿಸಿ ಬಿಡಬಹುದು, ಕೊಡ್ಬಿಡು ಅನ್ನೋ ಅಪಾಯ ಇತ್ತು. ಆದರೆ ಬೇರೆ ದಾರಿ ಇಲ್ಲ. ಆವಾಗ ಫಾರಿನ್ ಆಫೀಸ್ ಏನಿದೆ ಅವರಿಂದ ಒಂದು ಫೋನ್ ಬರುತ್ತೆ, ಇಂಗ್ಲೆಂಡ್ನ ಫಾರಿನ್ ಆಫೀಸಿಂದ. ಅವ್ರು ಕೇಳ್ತಾರೆ, ನಿಮ್ಮ ಹತ್ರ ಪಾಸ್ಪೋರ್ಟ್ ಇದೆಯಾ? ನಿಮ್ಮ ಹತ್ರ ಇಂಗ್ಲೆಂಡ್ ಪಾಸ್ಪೋರ್ಟ್ ಇದೆಯಾ? ಎಲ್ಲಿಂದ ಬರಬೇಕು ಪಾಸ್ಪೋರ್ಟು? ಇಲ್ಲ, ನಮ್ಮ ಹತ್ರ ಅಫ್ಘಾನಿಸ್ತಾನದ ಪ್ರಜೆ, ನಾನು ಇಲ್ಲಿ MP ಆಗಿದ್ದೇನೆ, ಸಂಸತ್ ಸದಸ್ಯ ಆಗಿದ್ದೇನೆ, ನನ್ನ ಹತ್ರ ಇಲ್ಲ. ಸರಿ, ಮತ್ತೆ ತಾರಿಕ್ ಅವರು ಬಹಳ ಗಂಭೀರವಾದ ಯತ್ನಗಳನ್ನು ಪ್ರಾರಂಭ ಮಾಡಿದ್ರು. ಇವರನ್ನು ಕರಗಿಸಿಕೊಳ್ಳುವುದಕ್ಕೆ ಮೊದಲ ಲಿಸ್ಟ್ನಲ್ಲೇ ಇವರನ್ನು ಸೇರಿಸಲಾಯಿತು ಅಲ್ಲಿಂದ ಕರೆದುಕೊಂಡು ಬರೋದಕ್ಕೆ ಇಂಗ್ಲೆಂಡಿಗೆ. ಹಾಗಿದ್ದರೆ ಕರೆದುಕೊಂಡು ಬರೋದು ಹೇಗೆ? ಅವರನ್ನು ಏರ್ಪೋರ್ಟಿಗೆ ಕರೆದುಕೊಂಡು ಬರೋದು ಹೇಗೆ? ಅದು ದೊಡ್ಡ ಸಮಸ್ಯೆ. ಅದರ ಜೊತೆಗೆ ಪಾಸ್ಪೋರ್ಟ್ ಇಲ್ಲ, ಇಂಗ್ಲೆಂಡ್ ಪಾಸ್ಪೋರ್ಟ್ ಇಲ್ಲ. ಯೂಶ್ವಲಿ ಇಂಥ ಸಂದರ್ಭದಲ್ಲಿ ಇಂಗ್ಲೆಂಡ್ ಪಾಸ್ಪೋರ್ಟ್ ಇರೋವರಿಗೆ ಮೊದಲ ಪ್ರಾಶಸ್ತ್ಯ ಕೊಡ್ತಾಯಿದ್ರು ಅವರು. ಹಾಗಿದ್ದರೆ ಇವರನ್ನು ಕರೆದುಕೊಂಡು ಬರೋದು ಹೇಗೆ? ಸರಿ, ಆವಾಗ ವಿಶೇಷ ಅತಿಥಿಯಾಗಿ ಅವರಿಗೆಲ್ಲೇ ಏನೋ ಒಂದು ಆಶ್ರಯ ಕೊಡುವ ಬಗ್ಗೆ ವಿದೇಶಿ ಸಚಿವಾಲಯದಿಂದ ಒಂದು ಆದೇಶವನ್ನು ಹೊರಡಿಸಲಾಯಿತು. ಆ ಆದೇಶವನ್ನು ಹೊರಡಿಸಿ ಅದನ್ನು
ಅಲ್ಲಿ ಏರ್ಪೋರ್ಟ್ನಲ್ಲಿ ಏನು ಕಾಯ್ತಾ ಇದ್ದ ಸೈನಿಕರಿಗೆ ತಲುಪಿಸಲಾಯಿತು. ಇವರು ಕಾಯ್ತಾ ಇದ್ದರು. 19 ಆಯಿತು, 20 ಆಯಿತು. ಭಾನುವಾರ ಹೀಗೆ ಸಂಚಾರದಲ್ಲಿ ಪ್ರಾರಂಭ ಮಾಡ್ತಾ ಇದ್ದವರು ಶನಿವಾರ ಅಂದರೆ ಇನ್ನೊಂದು ಭಾನುವಾರ ಬರುವವರೆಗೆ ಅವರು ತಪ್ಪಿಸಿಕೊಂಡು ಓಡುತ್ತಿದ್ದರು. ಜೀವ ಭಯದಿಂದ ನಡುತ್ತಿದ್ದರು. ಸಾವನ್ನು ತಪ್ಪಿಸಿಕೊಳ್ಳುವುದಕ್ಕಾಗಿ ದೇವರೇ ನಮ್ಮನ್ನು ಕಾಪಾಡು ಕಾಪಾಡು ಅಂತ ಬೇಡ್ಕೊತಾ ಇದ್ದರು ಈ ಶುಕ್ರಿಯಾ ಮತ್ತು ಅವರ ಗಂಡ. ಸರಿ, ಮತ್ತೊಂದು ಭಾನುವಾರ ಬರುವ ಹೊತ್ತಿಗೆ ಸಂದೇಶ ಬಂತು, ಎಸ್, ನಿಮ್ಮನ್ನು ಮೊದಲ ಲಿಸ್ಟಿಗೆ ಸೇರಿಸಲಾಗಿದೆ, ನಿಮ್ಮನ್ನು ಇಂಗ್ಲೆಂಡಿಗೆ ಕರೆದುಕೊಂಡು ಬರಲಾಗುತ್ತೆ. ಆದರೆ ಬರುವುದು ಹೇಗೆ? ಏರ್ಪೋರ್ಟಿಗೆ ಹೋಗುವುದು ಹೇಗೆ? ಅದರ ಏರ್ಪೋರ್ಟಿಂದ ಆ ಜಾಗದಲ್ಲಿ ಹಲವು ಕಡೆ ಚೆಕ್ ಪೋಸ್ಟ್ಗಳಿದ್ವು. ಅಲ್ಲೆಲ್ಲ ಚೆಕಿಂಗ್ ನಡೀತಾ ಇತ್ತು. ಮತ್ತು ತಾಲಿಬಾನಿಗಳ ಟಾರ್ಗೆಟ್ ಈಕೆಯೇ ಆಗಿದ್ಲು. ಯಾಕೆಂದರೆ ತಾಲಿಬಾನುಗಳ ವಿರುದ್ಧ ಹೋರಾಟ ಮಾಡಿದವಳು, ಮಾನವ ಹಕ್ಕುಗಳಿಗಾಗಿ ಫೈಟ್ ಮಾಡಿದವಳು. ಯೂಶ್ವಲಿ ಮಾನವ ಹಕ್ಕುಗಳಿಗೆ ಫೈಟ್ ಮಾಡಿದವರಿಗೆ ಪ್ರಭುತ್ವಗಳಿಗೆ ವಿರೋಧ ಇರುತ್ತೆ. ಇಂಡಿಯಾದಂಥ ಪ್ರಜಾಪ್ರಭುತ್ವ ದೇಶದಲ್ಲೇ ಮಾನವ ಹಕ್ಕುಗಳ ಬಗ್ಗೆ ಹೋರಾಟ ಮಾಡ್ತಾನೆ ಅಂದರೆ ಅವನ ದೇಶದ್ರೋಹಿ ಅನ್ನೋ ಕಾಲ ಬಂದಿದೆ. ಇನ್ನು ತಾಲಿಬಾನಿಗಳವರು ಅವ್ರು ಬಿಡ್ತಾರ? ಸೊ ಅಂಥ ಒಂದು ಸನ್ನಿವೇಶದಲ್ಲಿ ಆಕೆಗೆ ಕೊನೆಗೆ ಭಾನುವಾರ ಬರೋ ಹೊತ್ತಿಗೆ ಇನ್ನೊಂದು ಮೆಸೇಜ್ ಬರುತ್ತೆ. ಎಸ್, ನೋಡಿ, ನೀವು ಏರ್ಪೋರ್ಟಿನ ಈ ಒಂದು ಗೇಟ್ ಹತ್ತಿರ ಬನ್ನಿ, ನಿಮ್ಮನ್ನು ನಾವು ಕರೆದುಕೊಂಡೋಗಿ ವಿಮಾನ ಹಚ್ಚಿಸ್ತೀವಿ ಅಂತ. ಶುಕ್ರಿಯಾಗೆ ಒಂದು ರೀತಿ ಸಂತೋಷ ಆಗುತ್ತೆ. ಇನ್ನೊಂದು ರೀತಿ ನಾನೊಬ್ಬಳು ತಪ್ಪಿಸ್ಕೊಳ್ತಾ ಇದ್ದೇನೆ, ಹಾಗಿದ್ದರೆ ಇಲ್ಲಿ ನನ್ನ ಬಂಧು ಬಾಂಧವರೆಲ್ಲ ಇದ್ದಾರಲ್ಲ, ಅವ್ರ ಕಥೆ ಏನು, ಮಹಿಳೆಯರ ಕಥೆ ಏನು? ಆದರೆ ಸಾಕು, ತಾನೊಂದೇ ಬದುಕಿದ್ದೇಳೆ ಸಾಕು ಅಂದ್ಕೊಳ್ತಾರೆ ಶುಕ್ರಿಯಾ. ಸರಿ, ಇದಾದ ಮೇಲೆ ಅವರು ಪ್ಲ್ಯಾನ್ ಮಾಡ್ತಾರೆ ಹೇಗೆ ಹೋಗಬೇಕು ಅಂತ. ಸೊ ಇಬ್ಬರು ಕೂಡ ಮುಖವನ್ನು ಮುಚ್ಕೋತಾರೆ. ಶುಕ್ರಿಯಾ ಸಂಪೂರ್ಣವಾಗಿ ಕಣ್ಣೆರಡನ್ನು ಬಿಟ್ಟು ಇಡೀ ದೇಹವನ್ನು ಬುರ್ಕ ಎಲ್ಲ ಸೇರಿ ಮುಚ್ಕೋತಾರೆ. ಅವರು ಹೇಳ್ತಾರೆ, ನೋಡಿ, ಅಲ್ಲಿ ಕರ್ಫ್ಯೂ ಇದೆ, ಸೈನಿಕ ಸೂಚನೆ ಕೊಟ್ಟಿರ್ತಾರೆ, ಕರ್ಫ್ಯೂ ಇದ್ದರೂ ಹೆದರಬೇಡಿ, ಕಾರನ್ನು ಓಡಿಸ್ಕೊಂಡು ಬಂದುಬಿಡಿ, ನೀವು ಈ ಗೇಟ್ ಹತ್ರ ಬಂದುಬಿಡಿ, ನಾನಲ್ಲಿ ಕಾಯ್ತಾ ಇರ್ತೀನಿ ಅಂತ. ಸರಿ, ಬರ್ತಾರೆ. ತಾಲಿಬಾನ್ ಚೆಕ್ ಪೋಸ್ಟ್ಗಳು ಒಂದಾಯಿತು. ಚೆಕ್ ಮಾಡಿದ್ರು, ಅವ್ರಿಗೆ ಗೊತ್ತಾಗೇ ಇಲ್ಲ ಇಲ್ಲಿರುವ MP ಶುಕ್ರಿಯಾ ಇದ್ದಾರೆ ಅನ್ನೋದು. ಯಾಕೆಂದರೆ ಮಹಿಳೆ ಆದ್ದರಿಂದ ಅವ್ರು ಬರೀ ಕಣ್ಣು ಮಾತ್ರ ಕಾಣ್ತಿತ್ತು, ಬೀಚ್ ನೋಡೋ ಹಂಗಿಲ್ವಲ್ಲ. ಸರಿ ಆಯಿತು, ಅಲ್ಲಿಂದ ಬರ್ತಾರೆ. 2ನೇ ಚೆಕ್ ಪೋಸ್ಟ್ ಹತ್ರ ಬರ್ತಾರೆ. 2ನೇ ಚೆಕ್ ಪೋಸ್ಟ್ ಹತ್ರ ಬರುವ ಹೊತ್ತಿಗೆ ಅಲ್ಲಿರುವವರು ಇನ್ನೂ ಸ್ವಲ್ಪ ಹೊತ್ತು ಇವರನ್ನ ತನಿಖೆಗೆ ಒಳಪಡಿಸ್ತಾರೆ. ಆಗ ಮತ್ತೆ ಎಲ್ಲಿ ತಾಲಿಬಾನ್ಗಳ ಕೈಯಲ್ಲಿ ಸಿಕ್ಕಿಕೊಂಡು ಅನ್ನುವ ಭಯ ಶುಕ್ರಿಯಾಗೆ ಪ್ರಾರಂಭ ಆಗುತ್ತೆ. ಅಲ್ಲಿ 3ನೇ ತನಿಖೆ ಬರುತ್ತೆ. ಅದನ್ನು ತಪ್ಪಿಸಿಕೊಂಡು ಬರ್ತಾರೆ. ಹಾಗೆ ದಾಟಿದ ಮೇಲೆ ಏನು ಆ ಸೈನಿಕ, ಅಮೇರಿಕದ ಸೈನಿಕ ಹೇಳಿದ್ನಲ್ಲ, ಆ ಗೇಟ್ಗೆ ಅವರು ಬಂದು ನಿಲ್ತಾಳೆ. ಅಲ್ಲಿ ಸುಮಾರು 1-1.5 ಗಂಟೆಗಳ ಕಾಲ ಆಕೆ ಕಾಯಬೇಕಾಗತ್ತೆ ಗಂಡನ ಜೊತೆ. ಆವಾಗ ಭಯ ಇನ್ನಷ್ಟು ಪ್ರಾರಂಭ ಆಗುತ್ತೆ. ತಾಲಿಬಾನ್ಗಳು ಬಂದುಬಿಟ್ರೆ, ಇಲ್ಲಿ ಹಿಡಿದುಬಿಟ್ರೆ ಏನಪ್ಪ ಗತಿ ಅಂತ. ನಂತರ ಆತ ಅವರು ಕರೆದುಕೊಂಡು ಹೋಗಿ ವಿಮಾನವನ್ನು ಹಚ್ಚಿಸ್ತಾನೆ. ಹತ್ತಿದ ಕ್ಷಣ ಸಂತೋಷ ಆಗುತ್ತೆ. ಲಂಡನ್ಗೆ ಹೋಗಿ ಇಳಿದ ತಕ್ಷಣ ಆಕೆ ಪಾರ್ಲಿಮೆಂಟ್ ಸದಸ್ಯರಿಗೆ ಎಲ್ಲರಿಗೂ ಮೆಸೇಜ್ ಕಳಿಸ್ತಾರೆ, ನಾನು ಬದುಕಿ ಬಂದೆ, ಥ್ಯಾಂಕ್ ಯು ವೆರಿ ಮಚ್. ಈಗ ಆಕೆ ಲಂಡನ್ನ ಹೋಟೆಲ್ ಒಂದರಲ್ಲಿ ಕ್ವಾರಂಟೈನಲ್ಲಿ ಇದ್ದಾರೆ. ಈ ಹೆಣ್ಣು ಮಗಳ ಕಥೆ ಇದೆಯಲ್ಲ, ಅದು BBC ಇವರ ಸಂದರ್ಶನ ಮಾಡಿ ಪ್ರಸಾರ ಮಾಡಿದೆ. BBC.com ಕೂಡ ನಿಮಗೆ ಕತೆ ಸಿಗುತ್ತೆ. ಇಂಥ ಹಲವು ಕಥೆಗಳಿವೆ. ಮನುಷ್ಯತ್ವ ಸತ್ತ ಕತೆ, ಧರ್ಮಾಂಧರು ವಿಜೃಂಭಿಸಿದ ಕಥೆ, ಮಹಿಳೆಯರ ಮೇಲೆ ನಡೀತಾ ಬಂದಂತಹ ದೌರ್ಜನ್ಯ ಮತ್ತೆ ಮುಂದುವರಿದ ಕಥೆ, ಧರ್ಮದ ಹೆಸರಿನಲ್ಲಿ ಮನುಷ್ಯತ್ವದ ಹೋಮವನ್ನು ಮಾಡುವವರ ಕಥೆ. ಇದನ್ನು ತಾವು ನೋಡಲೇಬೇಕು ಅಂತ ನಾನು ಹೇಳ್ತೀನಿ. ಹಾಗೆಯೇ ಇನ್ನೂ ಕೆಲವು ಕಥೆಗಳನ್ನು ತಮಗೆ ತಲುಪಿಸೋದಕ್ಕೆ ಯತ್ನ ಮಾಡ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಶುಭರಾತ್ರಿ. ನಮಸ್ಕಾರ.